ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ವಚನ ಕೇಳಲು ದೇವರು ಆರಿಸಿದ ನಿಮ್ಮೆಲ್ಲರನ್ನು ನೆನೆಸುತ್ತೇನೆ, ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಏನು ಇಲ್ಲವಾದರೂ ಒಂದು ವಚನದಿಂದ ಪ್ರತಿನಿತ್ಯ ನಮಗೆ ಒಂದು ಪ್ರಾರ್ಥನೆ, ದೈವಾನುಗ್ರಹ ಸಿಗುತ್ತಿದೆ. ಅದು ನಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿಯೂ ಪ್ರಚೋದನೆಯೂ ಆಗಿದೆ. ಒಂದೊಂದು ವಚನವು ಮನುಷ್ಯನು ಜೀವನದಲ್ಲಿ ಊಹಿಸಲಾಗದ ಒಂದೊಂದು ಕಾರ್ಯಗಳನ್ನು ಮಾಡುತ್ತಿದೆ. ಅದ್ಭುತವನ್ನು ದೇವರು ಮಾಡುತ್ತಿದ್ದಾರೆ. ಇಂದಿನ ಈ ವಚನ ಒಂದು ಸಾಕ್ಷಿಯಾಗಿದೆ. ಇಂದಿನ ವಾಕ್ಯವನ್ನು ಎಲ್ಲರೂ ಶ್ರದ್ಧೆಯಿಂದ ಆಲಿಸುತ್ತೀರಾ? ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ನಮಗೆ ವಚನವನ್ನು ಆಲಿಸೋಣ. ಈ ದಿನ ವಚನ ನಮ್ಮೊಂದಿಗೆ ಮಾತನಾಡುತ್ತಿದೆ. ಒಂದು ಅದ್ಭುತವನ್ನು ನಾವು ನೋಡುತ್ತೇವೆ. ಇಂದಿನ ವಚನ ಸಂತ ಯೋವಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 1-5 ವಾಕ್ಯಗಳು. ವಾಕ್ಯ ಇಂತಿದೆ, ಆಲಿಸೋಣ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಡನೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. ಉಂಟಾದವುಗಳಲ್ಲಿ ಯಾವುದೂ ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ. ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು. ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತಿತ್ತು. ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ. ಪ್ರಿಯರೇ, ದೇವರ ವಚನದಲ್ಲಿ ಒಂದು ಜೀವವು ಬೆಳಕು ಇದೆ. ಈ ವಚನ ಆಲಿಸುವ ಒಬ್ಬೊಬ್ಬರಿಗೂ ದೇವರ ವಚನ ಜೀವವು ಬೆಳಕು ಉಂಟು ಮಾಡುತ್ತದೆ. ಈ ಬೆಳಕಿನಲ್ಲಿ ಒಂದು ಪ್ರತ್ಯೇಕವಿದೆ. ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ. ಕತ್ತಲೆಗೆ ಎಷ್ಟು ಶಕ್ತಿ ಇದ್ದರೂ ಬೆಳಕನ್ನು ನಿಗ್ರಹಿಸಲಾಗಲಿಲ್ಲ. ದೇವರ ವಚನದಲ್ಲಿ ಇರುವ ಜೀವದ ಬೆಳಕನ್ನು ನಾವು ಧ್ಯಾನಿಸುತ್ತಿರುವುದು. ದೇವರ ವಚನ ಆಗುವ ಬೆಳಕು ನಮಗೆ ಬೇಕು. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ಅನುಗ್ರಹ ಎಂಬ ಧ್ಯಾನ ಮಂದಿರದಿಂದ ಈ ಶುಶ್ರೂಷೆಯನ್ನು ಕೇಳುತ್ತಿರುವುದು. ಹಲವು ವರ್ಷಗಳ ಹಿಂದೆ ಕೇವಲ 6 ಜನ ಕೂತು ಪ್ರಾರ್ಥಿಸಿದ ಸ್ಥಳವಿದು. ಆಗ ಕರೆಂಟು ಸಹ ಇರಲಿಲ್ಲ. ಅಂದು ಅನೇಕ ಜನರು ಅಭಿಪ್ರಾಯಗಳನ್ನು ಹೇಳಿದರು. ಪ್ರಾರ್ಥನೆ ಎಲ್ಲ ಓಕೆ, ಆದರೆ ಶಬ್ದ ಏನು ಬೇಡ. ಹೀಗೆ ಅನೇಕ ಅಭಿಪ್ರಾಯಗಳು ಇದ್ದವು. ಆದರೆ 6 ಜನ ಪ್ರಾರ್ಥಿಸಿದ ಸ್ಥಳದಲ್ಲಿ ದೇವರು ಎಷ್ಟು ಮಾತ್ರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿದರೂ ನಿಮಗೆ ಗೊತ್ತೇ? 6 ಜನ ಪ್ರಾರ್ಥಿಸಿದ ಸ್ಥಳದಲ್ಲಿ ಇಂದು 6,000 ಮೇಲೆ ಜನ ಒಟ್ಟಿಗೆ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾ ಇದ್ದಾರೆ, ಆರಾಧಿಸುತ್ತಾ ಇದ್ದಾರೆ, ದೇವರ ವಚನವನ್ನು ಆಲಿಸುತ್ತಾ ಇದ್ದಾರೆ. ಅದು ಒಂದು ದೇವರ ಅದ್ಭುತವೇ ಸರಿ. ಪ್ರಿಯರೇ, ವಿಮರ್ಶಿಸಿದವರಿಗೆ ಸಮೇತ ಈ ಆಲಯದಲ್ಲಿ ಒಂದು ಅನುಗ್ರಹ ಸಿಕ್ಕಿದೆ. ಅನೇಕರು ಅನೇಕ ವಿಧಗಳಲ್ಲಿ ವಿಮರ್ಶಿಸಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ. ಆದರೂ ದೇವರ ವಚನ ಆಗಿರುವ ಬೆಳಕನ್ನು ಸೋಲಿಸಲು ಕತ್ತಲೆಗೆ ಆಗಲಿಲ್ಲ. ಪ್ರಿಯರೇ, ದೇವರ ವಚನ ಆಗಿರುವ ಬೆಳಕು ನಿಮ್ಮಲ್ಲಿ ಇದೆಯಾ? ನಿಮ್ಮ ಸ್ಥಳದಲ್ಲಿ ಇದೆಯಾ? ಒಂದು ವ್ಯಕ್ತಿಯಲ್ಲಿ ಇದೆಯಾ? ಹಾಗಾದರೆ ಆ ಕುಟುಂಬವು, ಆ ಸ್ಥಳವು, ಆ ಶುಶ್ರೂಷೆಯನ್ನು ಯಾರಿಗೂ ಸಹ ಸೋಲಿಸಲು ಯಾವ ಕತ್ತಲೆಗೂ ಸಾಧ್ಯವಿಲ್ಲ. ಮಂತ್ರವಾದಿಗೆ, ಮಾಟ ಮಂತ್ರಕ್ಕೆ, ವಾಮಾಚಾರಕ್ಕೆ, ಬೇರೆಯವರಿಗೆ ಶಾಪ ಹಾಕುವವರಿಗೂ, ಪೀಡಿಸುವವರಿಗೂ, ಪರದೋಷಣೆ ಮಾಡುವವರಿಗೂ, ಇಲ್ಲ ಸಲ್ಲದ ಕಾರ್ಯಗಳನ್ನು ಉಂಟು ಮಾಡಿ ಹೇಳುವವರಿಗೂ ಇದೇ ತರಹದ ಹಲವು ಕತ್ತಲೆಗಳು ಇದೆ. ಆದರೆ ಇದಕ್ಕೆ ಯಾವುದಕ್ಕೂ ಸಹ ದೇವರ ವಚನ ಆಗುವ ಬೆಳಕನ್ನು ಸೋಲಿಸಲು ಸಾಧ್ಯವಿಲ್ಲ. ಪವಿತ್ರಾತ್ಮರಿಂದ ತುಂಬಿ ವಚನವನ್ನು ಸ್ವೀಕರಿಸುವಾಗಲೂ, ಹೇಳಿಕೊಡುವಾಗಲೂ ಅಲ್ಲಿ ದೇವರ ಕಾರ್ಯಗಳನ್ನು ನಾವು ನೋಡಲು ಸಾಧ್ಯ. ದೇವರು ಕಾರ್ಯವನ್ನು ಮಾಡಲು ಹೊರಟಿದ್ದಾರೆ. ಹಾಲೆಲೂಯಾ. ದೇವರ ವಚನದೊಂದಿಗೆ ಸಿಗುವ ಆ ಬೆಳಕಲ್ಲಿ ನಿಂತುಕೊಂಡು ನಮಗೆ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತಗಳಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಮೋಸ ವಂಚನೆ ಇದರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ.